ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರ ಆತ್ಮದ ಸಹಾಯದಿಂದ ಕಾಪಾಡಪ್ಪ. ಹಾಗೇನೆ ಸ್ವಾಮಿ, ಈ ಭಾನುವಾರ ದಿವಸ ನಾವೆಲ್ಲ ಸೇರಿ ಬಂದು ನಿನ್ನ ನಾಮವನ್ನು ಮೈಪಡಿಸುವಾಗ ನಿನ್ನ ಕೃಪೆ ಹಿಡಿದು ಬರಲಿ ಸ್ವಾಮಿ. ಹಾಗೇನೆ ಪ್ರಾರ್ಥನೆ, ವಿಜ್ಞಾಪನೆ, ಆರಾಧನೆ ಮತ್ತು ಅಪ್ಪ ಈಗ ವಾಕ್ಯದ ಭಾಗಕ್ಕೆ ಬಂದಿದ್ದೀವಿ ಸ್ವಾಮಿ. ವಾಕ್ಯದ ಭಾಗದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಂದೆ. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸುತ್ತಂದೆ. ನೀನು ಮಾಡೋ ಅದ್ಭುತಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯಗಳು ಮಕ್ಕಳ ಹೃದಯದಲ್ಲಿ ಬೇರೂರಿ ಫಲ ಕೊಡುವಂತೆ ಮಾಡು ಸ್ವಾಮಿ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಪಡೆದೇ ಅವ್ರು ಹೋಗ್ಬೇಕು ಸ್ವಾಮಿ. ಅವರ ಮನದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ದುಷ್ಟನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು ಬಿಟ್ಟು ತೊಲಗಿ ಹೋಗಲಿ ಸ್ವಾಮಿ. ವಾಕ್ಯದಿಂದ ಒಂದು ಬಿಡುಗಡೆ ಆಗಲಿ ಸ್ವಾಮಿ. ವಾಕ್ಯದ ಗೂಢಾರ್ಥಗಳು ಅರ್ಥ ಮಾಡ್ಕೊಳ್ಳೋಕೆ ಕೃಪೆ ಕೊಟ್ಟು ನೀನು ನಾಮನ್ನು ಮಹಿಮೆಪಡಿಸಪ್ಪ. ವಾಕ್ಯ ಕೊಡೋ ನನ್ನನ್ನು ಕೂಡ ಆಶ್ರಯಿಸು. ಪವಿತ್ರಾತ್ಮರೇ ನೀನೇ ನನ್ನ ಜೊತೆ ಮಾತಾಡ್ಸಪ್ಪ. ಯೇಸು ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡುವೆ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತಿನ ಒಂದು ವಾಕ್ಯದ ಭಾಗ ಪಾಪ. ಪಾಪ ಪರಿಹಾರಕ್ಕೋಸ್ಕರ ಯೇಸು ಬಂದರು, ಪಾಪ ಪರಿಹಾರಕ್ಕೋಸ್ಕರ ಯೇಸು ಬಂದರು ಅಂತಾರೆ. ಆದರೆ ಪಾಪ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪಾಪದ ಬಗ್ಗೆ ಇವತ್ತು ಎಲ್ಲರಿಗೂ ಅರಿವಿದೆ. ಆದರೂ ಕೂಡ ಪಾಪದ ಬಗ್ಗೆ ತಿಳಿಸ್ಬೇಕು ಅಂತ ದೇವರು ಪ್ರೇರೇಪಣೆ ಕೊಟ್ಟಿದ್ದಕ್ಕೆ ನಾವು ಪಾಪದ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಲೋಕದಲ್ಲಿರುವಂಥ ಪ್ರತಿಯೊಂದು ಜನಗಳಿಗೂ ಕಾಡ್ತಾ ಇರುವಂಥ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದರೆ ಪಾಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನೇ ಸಿಗರೇಟ್ ಸೇರ್ತಾ ಇದ್ದು, ನಾನೇ ಅನ್ಸಪಾನ್ ತಿನ್ಕೊಂಡು, ಮಕ್ಕಳೇ ತಂಬಾಕು ತಿನ್ನಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದರೆ ನನ್ನ ಬೋಧನೆ ಒಪ್ಕೊಳ್ತೀರಾ? ಮೊದಲು ನೀನು ನೆಟ್ಟಿಗಾಗು, ಅದೇ ನಮಗೆ ಹೇಳೋದು ಹೇಳ್ತೀರಾ? ನಿಜ ಅಲ್ಲ? ಹಾಗೆ ನಾವೇ ಪಾಪದಲ್ಲಿ ಇದ್ದುಕೊಂಡು ಇನ್ನೊಬ್ಬರಿಗೆ ಬೋಧನೆ ಮಾಡಿದ್ರೆ, ಇನ್ನೊಬ್ಬರಿಗೆ ಸುವಾರ್ತೆ ಸಾರಿದ್ರೆ ಅದು ಪ್ರಯೋಜನ ಆಗೋದು ಇಲ್ಲ, ಅಲ್ಲಿ ಅದ್ಭುತ ಆಗೋದಿಲ್ಲ, ಆಶೀರ್ವಾದ ಆಗೋದಿಲ್ಲ. ಯಾಕಂದ್ರೆ ನನ್ನಲ್ಲೇ ನಾನು ಪಾಪ ಇಟ್ಕೊಂಡು ಇನ್ನೊಬ್ಬರಿಗೆ ಯಾವ ಥರ ಆಶೀರ್ವಾದ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ, ನಾನು ಮೊದಲು ಶುದ್ಧೀಕರಣ ಆಗಬೇಕು ಅಂತೇಳಿ. ಇವತ್ತು ತುಂಬ ಜನಕ್ಕೆ ಏನು ಗೊತ್ತಾ ಆಟ, ಚರ್ಚಿನಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ವಾಕ್ಯ ಕೊಟ್ಬಿಟ್ರೆ ಬರೋವರ ಜನ ಇಲ್ಲ. ನಿಮ್ಮ ತಪ್ಪುಗಳ ಬಗ್ಗೆ ಏನಾದರೂ ವಾಕ್ಯ ಕೊಟ್ಬಿಟ್ರೆ ಸಭಾಪಾಲಕರು ಬೇಕು ಅಂತಲೇ ನನಗೆ ಕೊಟ್ಟರು ಬರೋವರ ಜನ ಬರೋದಿಲ್ಲ. ಎಷ್ಟು ದಿವಸ ಅಂತ ನಿಮಗೆ ಅದ್ಭುತದ ಬಗ್ಗೆನೇ ವಾಕ್ಯ ಕೊಡೋದು? ಎಷ್ಟು ದಿವಸ ಅಂತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ವಾಕ್ಯ ಕೊಡೋದು? ಇಲ್ಲ, ನ್ಯಾಯ ತೀರ್ಪು ಇದೆ ಅಂತ ಹೇಳೋದ್ರ ಬಗ್ಗೆ ವಾಕ್ಯ ಕೊಡಬೇಕು. ಆ ವಾಕ್ಯ ಕೊಟ್ಟರೆ ಮಾತ್ರ ನಿಜವಾಗಿ ನಿಮಗೆ ಅರ್ಥ ಆಗೋದು. ನಾವು ಏನು ಮಾಡ್ತೀವಿ ಗೊತ್ತಾ, ಇದು ತಪ್ಪಾದ ಬೋಧನೆ ಬಂದ್ಬಿಡಿದೆ. ಚರ್ಚಿನಲ್ಲಿರೋ ವಿಶ್ವಾಸಿಗಳಿಗೆ ಭಯಪಡಿಸುವಂಥ ವಾಕ್ಯ ಕೊಡಬೇಡಿ ಅಂತ ತುಂಬ ಪಾಸ್ಟರ್ಗಳು ಬಂದುಬಿಟ್ಟಿದ್ದಾರೆ. ತುಂಬ ಪಾಸ್ಟರ್ಗಳು ಬಂದುಬಿಟ್ಟಿದ್ದಾರೆ. ಚರ್ಚಿನಲ್ಲಿ ಭಯಪಡಿಸ್ಬೇಡಿ, ನಮ್ಮ ದೇವರು ಭಯಪಡಿಸೋಕೆ ಬರಲಿಲ್ಲ, ನಮ್ಮ ದೇವರು ಜಯ ಕೊಟ್ಟಿದ್ದಾರೆ. ಅವರಿಗೋಸ್ಕರ ನೀವು ಅದ್ಭುತದ ಬಗ್ಗೆನೇ ಕೊಡಿ, ಆಶೀರ್ವಾದದ ಬಗ್ಗೆ ಕೊಡಿ. ಹಾಗಾದರೆ ನ್ಯಾಯ ತೀರ್ಪು ಇದೆ ಅಂತ ಪ್ರಕಟಣೆ ಪುಸ್ತಕದಲ್ಲಿ ಚೆನ್ನಾಗಿ ಬರೆದಿದೆ. ನ್ಯಾಯ ತೀರ್ಪಿನ ಬಗ್ಗೆ ಬೈಬಲಲ್ಲಿ ಎಲ್ಲ ಗ್ರಂಥಗಳಲ್ಲೂ ಕೂಡ ಬರೆದಿದೆ. ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಇರ್ತಕ್ಕಂಥ ಎಲ್ಲ ಗ್ರಂಥಗಳಲ್ಲೂ ಕೂಡ ಬರೆದಿದೆ. ಹಲ್ಲೆಲೂಯಾ. ಹಾಗಾದರೆ ನಾವು ಇದನ್ನು ಯಾಕೆ ಕೊಡಬಾರ್ದು? ನನಗಂತೂ ಗೊತ್ತಾಗ್ತಾ ಇಲ್ಲ. ಬೋಧಕರು ಹಂಗೆ ಹೇಳ್ತಾರೆ, ನೀವು ಬೆದರಿಸಬೇಡಿ, ಭಯಪಡಿಸ್ಬೇಡಿ. ಭಯಪಡಿಸ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀವಿ. ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯದಿಂದ ನಿಮಗೆ ಬಿಡುಗಡೆ ಆಗೋದು ದೇವರ ವಾಕ್ಯ ಇದೆ. ಅದನ್ನೇ ನಾನು ಬೈಕಲ್ಲೂ ಕೂಡ ಹಾಕಿದ್ದೀನಿ. ಸತ್ಯವನ್ನು ತಿಳಿದುಕೊಳ್ಳಿ, ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಿದ್ದಾನೆ. ಸತ್ಯನೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಅವನು ಪಾಪದಲ್ಲೇ ಇರ್ತಾನೆ. ಮೊದಲು ಸತ್ಯನ ತಿಳಿಯೋಕೆ ನಾವು ಪ್ರಯತ್ನ ಮಾಡಬೇಕು. ಆ ಸತ್ಯ ಯಾವುದು? ನಾನು ಪಾಪದ ಪಾಲಿಗೆ ಸಾಯಬೇಕು, ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ಇನ್ನು ಜೀವಿಸೋದು ನಾನಲ್ಲ, ನನ್ನ ಒಳಗಡೆ ಇರುವಂಥ ಕ್ರಿಸ್ತನೇ ಜೀವಿಸ್ತಾನೆ ಅಂತ ಹೇಳೋ ಭಾವನೆ ನಿಮ್ಮಲ್ಲಿ ಬರಬೇಕು. ನಾನು ಪಾಪದಿಂದ ಬಿಡುಗಡೆ ಹೊಂದಿ ಪರಿಹಾರ ಆಗ್ತಾ ಇದೆ, ನಾನು ಪರಿಶುದ್ಧನಾಗ್ತಾ ಇದ್ದೀನಿ ಅಂತ ಹೇಳೋ ಭಾವನೆ ನಿಮ್ಮಲ್ಲಿ ಬರಬೇಕು. ಅದಕ್ಕೇನೆ ಇವತ್ತು ನಾವು ಆರಾಧನೆ ಮಾಡಿದೋ, ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿದಿ ಅಂತ ನಾವು ಆರಾಧನೆ ಮಾಡಿದೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆರಾಧನೆ ಮಾಡಿದ್ರೆ ಸಾಲೋದಿಲ್ಲ ಪ್ರಿಯರೇ, ಬಾಯಲ್ಲಿ ಪಾಪಾರ್ಕೆ ಮಾಡಿದ್ರೆ ಸಾಲೋದಿಲ್ಲ, ಪಾಪನ ಬಿಡಬೇಕು. ಇವತ್ತು ಕೆಲವು ಜನ ಏನು ಮಾಡ್ತಾರೆ, ಒಂದನೇದಾಗೇನು ಸುಮಾರು ಜನ ನಾನು ಏನು ಪಾಪನ ಮಾಡದೆ ಅಂತ ಹೇಳ್ತಾರೆ. ಮಾಡಾದ್ಮೇಲೆ ಯಾರ್ದು ಮೊಬೈಲ್ ಅದು, ನಾನು ಕಳೆದವ್ರದಲ್ಲಿ ಹೇಳಿದ್ದೀನಿ, ಮೊಬೈಲ್ ಆಫ್ ಮಾಡಬೇಕು. ಅಲ್ಲಲ್ಲಿಯಾ, ಕೆಲವು ಜನ ಪಾಪದ ಬಗ್ಗೆ ಗೊತ್ತಿದೆ, ಗೊತ್ತಿದ್ದು ಇದು ಪಾಪದ ಗೊತ್ತಿದ್ರು ಹೋಗಿ ಪಾಪ ಮಾಡ್ತಿದ್ದಾರೆ. ಅದಕ್ಕೊಂಥರ ದುರಾಂಕಾರ ಅಂತ ಹೇಳ್ತಾರೆ. ಕೆಲವೊಂದು ಜನಕ್ಕೆ ಏನು ಗೊತ್ತಮ್ಮ, ಗೊತ್ತಿದ್ದು ಪಾಪ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಇದು ನಾವು ಮಾಡಿದ್ರೆ ಪಾಪ, ಇದು ನಾನು ಈ ಕೆಲಸ ಮಾಡಿದ್ರೆ ಪಾಪ, ನಾನು ಈ ಥರ ಮಾಡಬಾರ್ದು ಗೊತ್ತಿದ್ದು ಪಾಪ ಮಾಡಿಬಿಟ್ಟು ಸ್ತೋತ್ರ ಮಾಡೋರು ತುಂಬ ಜನ ಇದ್ದಾರೆ. ಅವ್ರಿಗೂ ಗೊತ್ತಿದೆ ನಾನು ಹೋಗ್ತಾ ಇದ್ದೀನಿ ನರಕಕ್ಕೆ ಅಂತೇಳಿ. ಗೊತ್ತಿದೆ ಅವರಿಗೆ ನಾನು ನರಕಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಿದೆ. ಆದರೂ ಕೂಡ ನಮ್ಮನ್ನೇ ಪ್ರಶ್ನೆ ಮಾಡೋದು. ನಿಮ್ಮಲ್ಲಿ ಒಂದು ಫ್ಯಾಮಿಲಿ ಬರ್ತಾಯಿತ್ತು ನಿಮ್ಮೂರಲ್ಲಿ, ಮಾಡೋದೆಲ್ಲ ಮಾಡಿದ್ಮೇಲೆ ನನ್ನ ಗಂಡ ಬದುಕಲೇಬೇಕು ನೀವು ಪ್ರಾರ್ಥನೆ ಮಾಡಿ. ನಾನೇನು ಮಂತ್ರವಾದಿನ? ದೇವರಿಗೆ ನೋವಾಗುವಂಥ ಕಾರ್ಯ ಮಾಡಿಬಿಟ್ರು ಅವರು.
ಆಲಯದ ದುಡ್ಡನ್ನೇ ಮಿಸ್ಯೂಸ್ ಮಾಡಿದ್ರು. ಯಾರೋ ಒಬ್ಬರು ಕಾಣಿಕೆಗೆ ಕೊಟ್ಟ ದುಡ್ಡನ್ನ ಕೇಕ್ ತಂದುಬಿಟ್ಟು ಇಲ್ಲಿ ಕಟ್ ಮಾಡಿ ಹೆಸರು ತಗೊಂಡ್ರು, ಗೊತ್ತಾ? ದೇವ್ರು ಬಿಡ್ತಾರಾ? ಯಾರೋ ಒಬ್ರು ಕೊಟ್ಟು ಕಳ್ಸೋದು ಕಾಣಿಕೆಗೆ ಹಾಕ್ಬಿಟ್ಟಿದ್ದೇಳಿ, ಇವ್ರು ಕಾಣಿಕೆಗೆ ಹಾಕಲಿಲ್ಲ, ತಗೊಬಂದ್ಬಿಟ್ಟು ಅದರಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಹೆಸರು ತಗೊಂಡ್ರು. ಮಾರಣ ವಾರದಲ್ಲಿ ಬಂದಾಗ ಅವ್ರು ಹೇಳಿದ್ರು, ನಾನು ದುಡ್ಡು ಕೊಟ್ಟು ಕಳಿಸಿದೆ ನಿಮ್ಗೆ ಸಿಗ್ತಾ ಅಂತ ಕೇಳಿದಾಗ ಅವ್ರನ್ನ ಹೋಗಿ ಕೇಳಿದಾಗ ನಾನು ಎಲ್ಲರೂ ಬಂದಿದ್ದಾರೋ ಅದಕ್ಕೆ ನಾ ಕೇಕ್ ಕಟ್ ಮಾಡ್ತಿದ್ರು, ಕೊನೆಗೆ ಅದನ್ನ ವಸೂಲು ಮಾಡಿದೆ ನಾನು. ದೇವರ ರಾಜ್ಯದ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಕೊಡಬೇಕಾಗ್ತದೆ. ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಕೆಲಸ ಮಾಡುವಾಗ ನಾವು ಹೆಸರು ತಗೊಳ್ಳೋಕ್ಕೋಸ್ಕರ ಪಾಪ ಮಾಡ್ತೀವಿ. ಏನು ತಗೊಳ್ಳೋಕ್ಕೋಸ್ಕರ? ಹೆಸರು ತಗೊಳ್ಳೋಕ್ಕೋಸ್ಕರ ಪಾಪ ಮಾಡ್ತೀವಿ. ಪಾಪ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮನ್ನು ಯಾರು ಬೇಕಾದ್ರೂ ಹೊಗಳ್ಬೋದು, ಕೊನೆಗಾಲದಲ್ಲಿ ಯಾರು ಇರೋದಿಲ್ಲ, ದೇವ್ರು ಮಾತ್ರ ಇರೋದು ನಿಮಗೆ. ಇದು ಒಂದನ್ನೇ ನೆನಪು ಮಾಡ್ಕೊಳ್ಳಿ, ನಿಮ್ಮ ಗಂಡನೂ ಇರೋದಿಲ್ಲ, ನಿಮ್ಮ ಮಕ್ಕಳು ಇರೋದಿಲ್ಲ. ನಿಮಗೆ ದೇವರಿದ್ದರೆ ಮಾತ್ರ ನಿಮ್ಮ ಮಕ್ಕಳು ನೆಟ್ಟಿಗಿರ್ತಾರೆ, ನಿಮ್ಮ ಗಂಡ ನೆಟ್ಟಿಗಿರ್ತಾರೆ. ನೀವು ದೇವರೇ ಇಲ್ಲ ನಿಮ್ಮಂದ್ರೆ ಗಂಡ ಅಲ್ಲೇ ಕುಡುಕಾಗಿರ್ತಾನೆ, ಮಕ್ಕಳಲ್ಲಿ ಲೂಸ್ಗಳಾಗಿರ್ತಾರೆ. ನೋಡಿದ್ದೀರಾ? ದೇವರು ನಿಮ್ಮ ಮನೇಲಿ ಇಲ್ಲ ಅಂದರೆ ನಿಮ್ಗೆ ಏನು ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ ಗೊತ್ತಿದ್ದು ಪಾಪ ಮಾಡಬೇಡಿ. ಒಂದನೇ ಪಾಪ ಏನು? ಪಾಪ ಮಾಡಿ ನಾನೇನು ಪಾಪ ಮಾಡ್ದೆ ಅಂತ ವಾದ ಮಾಡೋದು. ಎರಡನೇದೇನು? ಜನ ಗೊತ್ತಿದ್ದು ಪಾಪ ಮಾಡಿಬಿಟ್ಟು ನರಕಕ್ಕೆ ಹೋಗ್ತಾ ಇದ್ದಾರೆ ತುಂಬ ಜನ. ಅಲ್ಲಲ್ಲಿಯ ಮೂರನೇ ಪಾಪ ಯಾವ ಥರ ಬರ್ತಿದ್ದಾರೆ? ಕೆಲವೊಂದು ಜನ ಪರಿಸ್ಥಿತಿಗಳ ಕಾರಣದಿಂದ ಪಾಪ ಮಾಡ್ತಾರೆ. ಪರಿಸ್ಥಿತಿಗಳ ಕಾರಣದಿಂದ ಸುಳ್ಳು ಹೇಳ್ತಾರೆ. ಪರಿಸ್ಥಿತಿ ಎಷ್ಟೇ ಬಂದರೂ ಸುಳ್ಳು ಹೇಳಬಾರ್ದು. ದೇವರ ವಾಕ್ಯದಲ್ಲಿ ಬರೆದಿದೆ, ಎಲ್ಲ ಸುಳ್ಳುಗಾರರಿಗೆ ಸಿಕ್ಕುವಂಥ ಪಾಲು ಬೆಂಕಿ ಮತ್ತು ಗಂಧಕಗಳು ಉರಿಯುವಂಥ ಕೆರೆಗೆ ಹಾಕ್ತಾರೆ ಅಂತೇಳಿ. ಬೆಂಕಿಯ ಕೆರೆಗೆ ಹಾಕ್ತಾರಂತೆ ಪ್ರಿಯರೇ. ಗಂಧಕ ಅಂದರೆ ಆ್ಯಸಿಡ್, ಬೆಂಕಿ ಮತ್ತು ಗಂಧಕದ ಕೆರೆಗೆ ಹಾಕ್ತಾರಂತೆ. ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ತದೆ ನೋಡಿ. ಇಲ್ಲಿ ಮೂರನೇ ಪಾಪ ಯಾವ ಥರ ಬರ್ತದೆ ಗೊತ್ತಾ? ಪರಿಸ್ಥಿತಿಗಳ ಕಾರಣ, ಒತ್ತಡ ಮತ್ತು ಶೋಧನೆಯಲ್ಲಿ ಸಿಲುಕಿ ಅವರು ಪಾಪ ಮಾಡ್ತಾರೆ. ಉದಾಹರಣೆಗೆ ಹೆಂಡತಿ ಸರಿನೇ ಇರೋದಿಲ್ಲ. ಮೊನ್ನೆ ಒಬ್ಬರು ದೇವ್ರ ಮಗ ಮಾತಾಡೋದ್ರ ಜೊತೆ, ಅವರು ದೇವ್ರ ಮಕ್ಕಳೇ, ಹೆಂಡತಿ ಸರಿ ಇಲ್ಲ, ಅವಳಿಗೆ ದುಡ್ಡಿನ ದುರಾಸೆ ಜಾಸ್ತಿ. ಕೊನೆಯಲ್ಲಿ ಅಷ್ಟೊತ್ತಿಗೆ ಕೇಸೆಲ್ಲ ಮಾಡಿಬಿಟ್ಲು. ಕೊನೆಗೆ ಹೆಂಡತಿ ಸೇರಿದಾನೆ, ಅವ ಒಳ್ಳೆ ದೇವ್ರ ಮಗ ಇವತ್ತು ಕುಡುಕಾಗಿದ್ದಾನೆ, ಗೊತ್ತಾ? ನಂಬ್ತೀರಾ? ಕುಡುಕಾಗಿದ್ದಾನೆ. ಅವನು ಬೇರೆ ಹೆಂಡತಿ ಸಹವಾಸ ಮಾಡಿಬಿಟ್ರೆ ಆ ಪಾಪಕ್ಕೆ ಕಾರಣ ಯಾರು? ಹೆಂಡ್ತಿನೇ. ಅದರಲ್ಲಿ ನಾವು ಯಾಕೆ ಹೇಳ್ತೀರಾ? ನೀವು ಮಾಡ್ತಾಯಿದ್ದೀರ? ಹಂಗೆ ನೀವು ಮಾಡ್ತಾಯಿದ್ದೀರಾ? ಹಾಂ, ಯಾರು? ಅವರು, ನೀವಲ್ಲ. ನೀವು ಒಳ್ಳೆಯವರು ಪಾಪ. ಅಲ್ಲಲ್ಲಿಯ ಯಾರು ಒಳ್ಳೆಯವರು? ಒಂದು ಚಪ್ಪಳ ನಿಮಗೆ ನೀವೇ ಹೊಡ್ಕೊಳ್ಳಿ. ಕೇಳ್ತಲ್ಲ ಜೋರಾಗಿ ಚಪ್ಪಳ ಹೊಡಿ ಎಲ್ಲರೂ. ನೀವೇ ಚಪ್ಪಳ. ಅಲ್ಲಲ್ಲಿಯ ಎಲ್ಲರೂ ಒಳ್ಳೆಯವರು. ಆದರೆ ಇಲ್ಲಿ ಗಂಡಸರಿಗೆ ಮಾತ್ರ ಹೊಟ್ಟೆ ಕಿಚ್ಚು ಬಂದ್ಬಿಡ್ದು. ಹೆಂಗಸನ್ನ ಹೊಡಿತದೆ, ಅವ್ರು ಮಾತ್ರ ಚಪ್ಪಳೆ ಹೊಡಿತಾನೆ ಇಲ್ಲ. ಅಲ್ಲಲ್ಲಿಯ ಯಾಕೆ? ಹೆಂಗಸರಿಗೆ ಮಾತ್ರ ಹೋಗ್ಬಿಟ್ರಲ್ಲ ಅಂತೇಳಿ. ನೀವು ಒಳ್ಳೆಯವರೇ, ಹೊಡಿರಿ ನಿಮಗೆ ಚಪ್ಪಳೆ. ಅಲ್ಲಲ್ಲಿಯ ಅಲ್ಲಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾವಲ್ಲ, ಅವರು. ಕೊನೆಗೆ ಏನಾಯ್ತು ಪಾಪ, ಅವನು ಒಳ್ಳೆ ಆರದ ನಾಯಕ ಕಣಮ್ಮ. ಅವ್ರ ಅಣ್ಣನ ಕತೆ ಹಂಗಾಗೋಯ್ತು. ಒಂದು ಹೇಳ್ತೀನಿ, ಒತ್ತಡದ ಪರಿಸ್ಥಿತಿಗಳಿಂದ ಹಾಳಾಗ್ತಾರೆ ಅಂತ ಹೇಳ್ದಲ್ಲ. ಗಂಡನ ಹೆಂಡತಿ ಯಾವಾಗ ಪ್ರೀತಿ ಮಾಡೋದಿಲ್ಲ, ಆ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡೋ ಪರಿಸ್ಥಿತಿ ಬರ್ತದೆ. ಹಾಗೇನೆ ಕುಡುಕತನ ಕಲಿತಾನೆ, ಸುಳ್ಳು ಹೇಳೋದು ಕಲಿತಾನೆ. ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಅವನು ಮನೆಗೆ ಬರೋದೇ ಇಲ್ಲ, ಹೊರಗಡೆ ಇರ್ತಾನೆ. ಹಾಗೆ ಗಂಡ ಹೆಂಡತಿನ ದಿನ ಒಡೆಯೋದು ಬಡಿಯೋದು ಮಾಡಿ ಕಿರಿಕಿರಿ ಮಾಡ್ತಿದ್ದಾರೆ. ಆ ಹೆಂಡತಿ ಹಾಳಾಗಲಿಕ್ಕೆ ಕೂಡ ಆ ಗಂಡನೇ ಕಾರಣ ಆಗಿರ್ತಾನೆ. ಇವತ್ತು ನಿಮ್ಮ ಮನೆಯ ಮಕ್ಕಳ ಮುಂದೆ ನೀವು ತಪ್ಪಾದ ಕೆಲಸಗಳನ್ನ ಮಾಡಿದ್ರೆ ಆ ಮಕ್ಕಳು ಅದೇ ಪಾಪಕ್ಕೆ ಬೀಳೋ ಸಾಧ್ಯತೆ ಇದೆ. ಒತ್ತಡ, ಪರಿಸ್ಥಿತಿ ಮತ್ತು ಶೋಧನೆಯಿಂದ ಬರುವಂಥ ಪಾಪ ಇದು. ಇವತ್ತು ನಿಮ್ಮ ಮಕ್ಕಳು ಕೂಡ ಹಾಳಾಗಬೇಕಿದ್ರೆ ಗಂಟೆ ಹೆಂಡತಿ ದಿನ ಕಿತ್ತಾಡ್ತಿದ್ರೆ ಮಕ್ಕಳು ಅದೇ ಥರ ಬೆಳೆದು ಬರ್ತಾರೆ. ಬುದ್ಧಿ ಬರೋ ಟೈಮಿಗೆ, ನಮಗೆ ಬುದ್ಧಿ ಬರೋದು ಟೈಮಿಗೆ ಪರಿಸ್ಥಿತಿ ಎಲ್ಲೋ ಮಿತಿ ಬೀರೋಗಿರ್ತದೆ. ಇದು ನನ್ನ ಕುಟುಂಬದಲ್ಲಿ ನಾನು ಅನುಭವಿಸಿರ್ತಕ್ಕಂಥ ವಿಷಯ. ನಮ್ಮ ಕುಟುಂಬದ ಒಂದು ಪ್ರಾಬ್ಲಮ್ ಇಂದಾಗಿ ಮಕ್ಕಳು ಎಲ್ಲೆಲ್ಲಾಗಿದ್ದರು. ಈಗ ಯೇಸಪ್ಪನ ಕೃಪೆಯಿಂದ ಇವತ್ತು ಬೇರೆ ಚರ್ಚಿಗೆ, ನಾವು ಅದೇ ತಿಮೋತಿ ಪಾಸ್ಟರ್ ಚರ್ಚಿಗೆ ಸೇರ್ಕೊಂಡ ಮೇಲೆ ಇವತ್ತು ನಮ್ಮ ಕುಟುಂಬನ ದೇವರು ಒಂದು ಮಾಡ್ತಾ ಇದ್ದಾರೆ. ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆ ಬಂತು. ಅರ್ಥ ಮಾಡ್ಕೊಳ್ಳಿ. ಸಭಾಪಾಲಕರ ಕುಟುಂಬದಲ್ಲೇ ಸೈತಾನ ಕಾರ್ಯ ಮಾಡಿದ್ದಾನೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಕುಟುಂಬನ ಬಿಡ್ತಾರಾ? ಅರ್ಥ ಮಾಡ್ಕೊಳ್ಳಿ. ದೇವರು ನಿಮಗೆ ವಾಕ್ಯದ ಮೂಲಕ ಬುದ್ಧಿ ತಿಳಿಸಿದಾಗ ದಯವಿಟ್ಟು ಅರ್ಥ ಮಾಡ್ಕೊಂಡು ಇವತ್ತೇ ಚೇಂಜ್ ಆಗಲಿ ಟ್ರೈ ಮಾಡಿ. ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಕುಟುಂಬ ಹಾಳಾಗ್ತದೆ. ಮೊನ್ನೆ ಅದೇ ಬ್ರದರ್ ಒಂದು ವಾಕ್ಯ ಹೇಳಿದ್ರು, ಜ್ಞಾನೋಕ್ತಿ 14:1 ಬರ್ತಿದೆ, ಗುಣವತಿಯಾದ ಸ್ತ್ರೀಯು ತನ್ನ ಮನೆಯನ್ನು ತಾನು ಕಟ್ಟಿಕೊಳ್ತಾಳೆ, ಗುಣವತಿ ಅಲ್ಲಾಂದರೆ ಅದನ್ನು ಮುರಿದಾಕ್ಬಿಡ್ತಾಳೆ ಅಂತೇಳಿ. ಹಾಗಾದರೆ
ನೀವು ಗುಣವತಿ ಸ್ತ್ರೀ ಆಗ್ತೀರಾ? ನಿಮ್ಮ ಮನೆ ನೀವು ಕಟ್ತೀರಾ? ಭಾಳ ಕಷ್ಟ, ಸೌಂಡೇ ಬರ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಮನೆ ಇದೆ ಪ್ರಿಯರೇ. ಇವತ್ತು ಪಾಪ ಒಳಗಡೆ ಬರೋದು ಹೆಂಗಸಿಂದ ಗೊತ್ತಾ ನಿಮಗೆ? ಅವನಿಂದ ಹೆಂಗ್ ಒಳಗಡೆ ಬಂತು ಹಾಗೆ ಮನೇಲಿರೋ ಹೆಂಗಸು ನೆಟ್ಟಿಗಿದ್ರೆ ಇಡೀ ಮನೆ ನೆಟ್ಟಿಗಿದ್ದಂಗೆ. ಅಲ್ಲಲಿಯ ಅಲ್ಲಲಿಯ. ಎಂತ ಕುಡುಕ ಗಂಡನು ದಾರಿಗೆ ತರಬಹುದು, ಎಂತ ವ್ಯಭಿಚಾರಿ ಗಂಡನ ದಾರಿಗೆ ತರಬಹುದು. ಆದರೆ ಇವತ್ತು ಒತ್ತಡದಿಂದ ಏನಾಗ್ತದೆ ಗೊತ್ತಾ, ಅವನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಿಯರೇ, ಈ 3 ರೀತಿಯಾಗಿ ಪಾಪ ಬರ್ತಾ ಇದೆ. ಒಂದನೇ ಪಾಪ ಏನು? ಪಾಪ ಮಾಡಿನೂ ಕೂಡ ಮಾಡಿಲ್ಲ ನಾನೇನು ಮಾಡಿದೆ ಅಂತ ವಾದ ಮಾಡೋದು, ಅದು ದೊಡ್ಡ ಪಾಪ. ಎರಡನೇ ಪಾಪ ಗೊತ್ತಿದ್ದು ಹೆಂಡತಿ ಒಳ್ಳೆಯವಳಾಗಿದ್ರು ಕೂಡ ಕೆಲವು ಜನ ಹೋಗ್ತಾರೆ ನೋಡಿ, ಅದು ದೊಡ್ಡ ಪಾಪ. ಗಂಡ ಒಳ್ಳೆಯವನಾಗಿದ್ರು ಓಡ್ತಾರೆ ನೋಡಿ, ಅದು ದೊಡ್ಡ ಪಾಪ. ತಂದೆ ತಾಯಿಗಳು ಒಳ್ಳೆಯವರಾಗಿದ್ದು ಮಕ್ಕಳು ಪೋಲಿ ಬಿಡ್ತೇವೆ ನೋಡಿ, ಅದು ಪಾಪನೇ. ಕೆಟ್ಟವರಾಗಿದ್ದರೆ ಬರುವಂಥ ಪಾಪನ ನಾವೇನು ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಲ್ಲಿಯ. ಮೂರನೇ ಪಾಪ ಏನು ಗೊತ್ತಾ? ಪರಿಸ್ಥಿತಿ ಮತ್ತು ಒತ್ತಡಗಳ ಕಾರಣದಿಂದ ಬರುವಂಥ ಪಾಪ. ಆಫೀಸರ್ ಹೇಳ್ಬಿಡ್ತ ಸುಳ್ಳು ಹೇಳ್ಬಿಡೋದು, ಹೇಳಕ್ಕೆ ಹೋಗಬೇಡಿ. ಕೆಲಸದ ಕಿತ್ತಾಕೋದ್ರೂ ಪರವಾಗಿಲ್ಲ, ಅನ್ಯಾಯ ಮಾಡಿಸೋದು ನಿಮ್ಮ ಕೈಲಿ. ಈ ಥರದ ಲೆಕ್ಕ ಬರೆಯಪ್ಪ, ನೀನು ಇಷ್ಟು ಲೆಕ್ಕ ಬರೆಯಪ್ಪ, ನಾನು ಹೇಳಿದ್ಮೇಲೆ ಮಾಡಪ್ಪ, ಅದನ್ನು ಮಾಡಬೇಡಿ. ನಿಮ್ಮ ಕಣ್ಣಿಗೆ ಇದು ಕಂಪನಿಗೆ ಮೋಸ ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿಗೆ ಮೋಸ ಮಾಡ್ತಿದ್ದಾರೆ ಗೊತ್ತಾದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ದಣಿ ನಿಮಗೆ ಸಂಬಳ ಕೊಡ್ತಾ ಇದ್ದಾನೆ. ಕೆಲಸಕ್ಕೆ ಹೋದಾಗ 9 ಗಂಟೆ ಕೆಲಸಕ್ಕೆ ಹೋಗ್ತೀರಾ, 5 ಗಂಟೆ ಕೆಲಸ ಇದೆ, ಅದರಲ್ಲಿ 4-5 ಸಲ ಕೂತ್ಕೊಂಡು ಅಷ್ಟೇ ತಗೊಳ್ಳೋದು. ಓನರ್ ಇಲ್ಲದಿದ್ದರೆ ಕೂತ್ಕೊಬಿಡೋದು, ಓನರ್ ಇದ್ದಾಗ ಮಾತ್ರ ಕೆಲಸ ಮಾಡೋದು. ಜೋರಾಗಿ ನಾಟಿ ಕೆಲಸ, ಗದ್ದೆ ಕೆಲಸ ಎಲ್ಲ ಅಂಥವ್ರು ಇದ್ದಾರೆ ಇಲ್ಲಿ. ಓನರ್ ಕಂಡಾಗ ಮಾತ್ರ ಕೆಲಸ ಮಾಡೋದು, ಓನರ್ ಕಾಣದೆ ಬರ್ತಿರಲ್ಲ, ಇದು ಕೂಡ ಪಾಪನೇ. ಓನರ್ ದುಡ್ಡು ಕೊಡ್ತಾ ಇದ್ದಾನೆ, ಸಂಬಳ ನಿಯತ್ತಾಗಿ ಮಾಡಿ. ಅರ್ಥ ಆಯಿತು? 10 ಗಂಟೆಗೆ ಟೀ ಬ್ರೇಕ್ ಕೊಡ್ತಲ್ಲ, ಅವಾಗ ಕೂತ್ಕೊಂಡ್ರೆ ಸಾಕು. ಒಂದು ಲೈನ್ ಕಾಡು ಕಡಿಯೋದಮ್ಮ ನಮ್ಮೂರಲ್ಲಿ, ಅಲ್ಲೇ ಕೂತ್ಕೊಬಿಡೋದು. ಪುನಃ ಇನ್ನೊಂದು ಲೈನ್ ಹಿಡಿಬೇಕಾದ್ರೆ ಅರ್ಧ ಗಂಟೆ ಬೇಕು. ದಿನಕ್ಕೆ 8 ಗಂಟೆ ಡ್ಯೂಟಿ ಇದ್ದಾರೆ, 4.25 ಗಂಟೆನೂ ದುಡಿಯೋದಿಲ್ಲ. ಬರೋದೇ 9-9:30 ಗಂಟೆಗೆ. ಅನ್ಯಾಯದ ಸಂಪಾದನೆ ಉಳಿಸೋದಿಲ್ಲ ಕಣ್ರಿ. ಇದೆಲ್ಲ ಪರಿಸ್ಥಿತಿಗಳನ್ನ ನೋಡಿ ನಾವು ಮಾಡೋದ ಪಾಪ, ಇದನ್ನ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲಲ್ಲಿಯ. ಹಾಗಾದರೆ ಪಾಪದ ಬಗ್ಗೆ ದೇವರು ಸುಮಾರು ಜನ ಹೇಳ್ತಾರೆ. ಪಾಪದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಪಾಪದ ಬಗ್ಗೆ ಯೇಸು ಹತ್ರ ಬರದೇ ಇರೋರಿಗೆ ಗೊತ್ತಿಲ್ಲ ಅಂಥೇಳಿ, ಅದು ಸುಳ್ಳು ಕಣ್ರಿ. ಪ್ರತಿಯೊಬ್ಬರಿಗೂ ನಾನು ಮಾಡಿದ ಪಾಪ ಎನ್ನುವುದು ಗೊತ್ತಿದೆ. ಇವತ್ತು ಟಿ ವಿ ಮೂಲಕ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ಗಳ ಮೂಲಕ ತೋರಿಸ್ತಿದ್ದಾರೆ, ಪೇಪರ್ಗಳ ಮೂಲಕ ತೋರಿಸಿದ್ದಾರೆ. ಚರ್ಚಿಗೆ ಬಂದವರಿಗೆಲ್ಲ ಗೊತ್ತಿದೆ. ಇಲ್ಲಿ ಪಾಪದ ಬಗ್ಗೆ ಬೋಧನೆ ಮಾಡ್ತಾರೆ ಗೊತ್ತಿದೆ. ಗೊತ್ತಿದ್ದು ಪಾಪ ಮಾಡೋದಕ್ಕೆ ದೇವ್ರ ಜವಾಬ್ದಾರಲ್ಲ ಕಣ್ರಿ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಹಾಗಾದರೆ ಯೇಸು ಸ್ವಾಮಿ ಆ ಮೊದಲ ಮನುಷ್ಯ ಇದ್ರು ನೋಡಿ, ಮೊದಲ ಮನುಷ್ಯನ ಕುಟುಂಬಕ್ಕೇನೆ ಆದಿಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ ಓದಪ್ಪ, ಜೋರಾಗಿ ಓದಬೇಕು. ಹೇಳಕ್ಕೆ ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಯಾರಿಗೆ ಹೇಳಿದ್ರು ಗೊತ್ತಾ? ಭೂಮಿ ಮೇಲೆ ಪ್ರಥಮ ಕುಟುಂಬ ಬಂತು ನೋಡಿ, ಆದಾಮನ ಕುಟುಂಬ. ಆದಾಮನ ಮಗನಿಗೆ ಸ್ವಾಮಿ ಹೇಳಿದ್ರು, ಅದೇ ಕಾಣಿಕೆಗಳು ಕೊಟ್ಟಿರೋ ವಿಷಯ ನಾನು ಹೇಳಿದ್ದೀನಿ. ಅಬೇಲ ಮತ್ತು ಕಾಯಿನ ಇಬ್ಬರು ಕಾಣಿಕೆ ಕೊಟ್ಟಿರೋದು ಸ್ಟೋರಿ ನಾನು ನಿಮ್ಗೆ ಹೇಳಿದ್ದೀನಿ ನೈಟ್ ಪ್ರಾರ್ಥನೆಯಲ್ಲಿ. ಆಯಿತಾ? ಗೊತ್ತಿದಲ್ವಾ? ರಾತ್ರಿ ಪ್ರಾರ್ಥನೆ ಹೇಳಿದ್ದೀನಿ. ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳೋ ಪ್ರಯತ್ನ ಪಡೋಣ ಬೇಕಿದ್ರೆ ಸ್ವಲ್ಪ. ಒಳ್ಳೆ ಕೆಲಸ ಮಾಡಿದ್ರೆ ನೀವು ತಲೆ ಎತ್ತಲ್ಪಡೋದಿಲ್ವೇ? ಇವತ್ತು ಜನಗಳ ಮುಂದೆ ನೀವು ಕೆಟ್ಟ ಕೆಲಸ ಮಾಡಿಬಿಟ್ಟು ತಲೆ ಎತ್ತಬಹುದು, ಆದರೆ ದೇವರ ಮುಂದೆ ನಿನ್ನ ತಲೆ ಹೆಂಗಿದೆ ಒಂದ್ಸಲ ಯೋಚನೆ ಮಾಡು. ಇಲ್ಲಿ 3 ಭಾಗವಾಗಿ ಬರ್ತಿದೆ. 1ನೇ ಭಾಗ ಏನಂತಾರೆ, ನಿನ್ನ ತಲೆ ಎತ್ತಲ್ಪಡ್ತಿರ್ಲಿಲ್ವೇ, ನಿನ್ನ ತಲೆ ಯಾಕೆ ಬಗ್ಗಿತು? 1. 2, ಪಾಪ ನಿನ್ನನ್ನು ಹಿಡಿಯಲು ಹೊಂಚಿ ಹಾಕುತ್ತಿದೆ. 2ನೇ ಪಾಯಿಂಟ್ ಇದೆ. 3ನೇ ಪಾಯಿಂಟ್, ಪಾಪನ ನೀನು ವಶಪಡಿಸ್ಕೋಬೇಕು ಅಂತ 3 ಪಾಯಿಂಟ್ ಇದೆ. 1ನೇದು ಒಳ್ಳೆ ಕೆಲಸ ಮಾಡೋದು ನೀನು ತಲೆ ಎತ್ತಲ್ಪಡ್ತಿರ್ಲಿಲ್ವೇ. 2ನೇದು ಪಾಪ ನಿನ್ನಲ್ಲಿ ಹಿಡಿದು ಹೊಂಚಾಗ್ತಿದೆ. 3ನೇದು ಅದನ್ನು ನೀನು ವಶಪಡಿಸ್ಕೋಬೇಕು. ಇವತ್ತು ಪ್ರಿಯರೇ, ಜನಗಳ ಮುಂದೆ ನೀವು ತಲೆ ಎತ್ತಿ ನಡೀತಾ ಇರ್ಬೋದು, ನಿಮ್ಮ ಹಣ, ನಿಮ್ಮ ಅಂತಸ್ತು, ಸೌಂದರ್ಯದಿಂದ. ಆದರೆ ದೇವರ ಮುಂದೆ ನಿಮ್ಮ ತಲೆ ಎತ್ತಲ್ಪಡ್ತಾ ಇದೆಯಾ? 1 ನಿಮಿಷ ಯೋಚನೆ ಮಾಡಿ. ಚಂದ್ರಶೇಖರ್ ಅಂಕಲ್ ಮುಂದೆ ನೀವು ಒಳ್ಳೆ ವ್ಯಕ್ತಿಗಳಾಗಿ ಕಾಣ್ಬೋದು, ಆದರೆ ಪರಲೋಕದ ತಂದೆಯ ಮುಂದೆ ನೀವು ಯಾವ ಥರ ಇದ್ದೀರ ಅಂತ 1 ನಿಮಿಷ ನಿಮ್ಮನ್ನು ಯೋಚನೆ ಮಾಡಿ. ಸ್ವಾಮಿ ಹೇಳ್ತಾರೆ, ದೇವರ ಮುಂದೆ ನಾನು ಮತ್ತು ನೀನು ಎಲ್ಲರೂ ಕೂಡ ನಿಲ್ಲಲೇಬೇಕು.
ಬದುಕಿರುವಂಥ ವ್ಯಕ್ತಿಗಳು, ಸತ್ತಂಥ ವ್ಯಕ್ತಿಗಳು, ಪ್ರತಿಯೊಬ್ಬರು ಕೂಡ ನಾವು ನ್ಯಾಯ ತೀರ್ಪಿನ ಸಮಯದಲ್ಲಿ ದೇವರ ಹತ್ರ ಹೋಗ್ತೀವಿ. ಕೊನೆಗಾಲದಲ್ಲಿ ನಮ್ಮ ಆತ್ಮಗಳು ಈಗ ಸಂರಕ್ಷಿಸಲ್ಪಡ್ತಾ ಇದೆ. ನಾವೆಲ್ಲರೂ ದೇವ್ರ ಮುಂದೆ ನಿಂತಾಗ ಎಷ್ಟು ಜನ ತಲೆ ತೆಗಿಸ್ತಾರೆ ಅದ್ರ ಬಗ್ಗೆ ವಿಡಿಯೋನು ಕೂಡ ತೋರಿಸಿದ್ದೀನಿ ನಾನು ನಿಮಗೆ. ನೆನಪಿದೆಯಾ? ಎಷ್ಟು ಜನ ತಲೆ ತೆಗಿಸ್ತಾರೆ, ಎಷ್ಟು ಜನ ನರಕ ಹೋಗ್ತಾರೆ ಅಂತೇಳಿ. ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ನಿನ್ನ ತಲೆನ ದೇವರು 10 ಜನರ ಮುಂದೆ ಎತ್ತುವಂಗೆ ಮಾಡ್ತಾರೆ. ಹಾಲೆಲೂಯಾ. 10 ಜನಗಳ ಮುಂದೆ ನಿಮ್ಮ ತಲೆ ಎತ್ತುವಾಗಿ ನಮ್ಮ ದೇವರು ಮಾಡ್ತಾರೆ, ಗೊತ್ತಾ ನಿಮಗೆ? ಆದರೆ ಒಳ್ಳೆ ಕೆಲಸ ಮಾಡಲಿಲ್ಲ ಅಂತ ನಾವು ಜವಾಬ್ದಾರ ಬರಲ್ಲ. ಹಾಲೆಲೂಯಾ. 2ನೇ ಪಾಯಿಂಟಲ್ಲಿ ಬರ್ತಿದೆ, ಪಾಪವು ನಿನ್ನನ್ನು ಹಿಡಿಯಲು ಹೊಂಚಾಗ್ತಿದೆ. ಯಾವಾಗಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮನ್ನ ಪಾಪ ಹಿಡಿದು ಪ್ರಯತ್ನ ಪಡ್ತಾ ಇರ್ತದೆ. ಪಾಪ ಬೇಕು ಬೇಕಂದ್ರೆ ನಿಮ್ಮ ಕಣ್ಣೆದುರುಗಡೆ ಬರ್ತದೆ. ಈ ಥರ ಶೋಧನೆ ಸಭಾಪಾಲಕರಿಂದ ಹಿಡಿದು ವಿಶ್ವಾಸಿಗಳವರೆಗೂ ಅನುಭವಿಸ್ತಾ ಇದ್ದೀವಿ. ಪಾಪ ಬೇಕು ಅಂತಲೇ ಬರ್ತದೆ. ಒಳ್ಳೆ ದುಡ್ಡು ಬಂದ್ಬಿಟ್ರೆ ಸಕ್ಕದ ದುಡ್ಡು ಕೊಡ್ತೀನಿ, ನೀನು ಹಿಂಗೆ ಮಾಡ್ಬಿಡ್ತಾರೆ ಮಾಡ್ಬಿಡ್ತೀವಿ ನಾವು. ಲಕ್ಷ ಲಕ್ಷ ಕೋಟಿ ಕೋಟಿ ಇಟ್ಬಿಡ್ತಾರೆ. ನೀನು ಹಿಂದೆ ಒಂದು ಮಾತು ಹೇಳ್ಬಿಡು ಸಾಕು, ಒಂದು ಸಲ ಬಂದ್ಬಿಡು ಸಾಕು. ಇವತ್ತು ವ್ಯಭಿಚಾರ ನಡೀತಿರೋದೇ ದುಡ್ಡಿನ ಕಂತೆಗಳಿಂದ. ಯೋಚನೆ ಮಾಡಿ ನೋಡಿ, ಇಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ತಲೆ ಎತ್ತಲು ಪಡ್ತಿರಲ್ವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಾಗ್ತಿದೆ. ನಿನ್ನ ಬಾಗಿಲಲ್ಲಿ, ನಿನ್ನ ಹೃದಯದ ಬಾಗಿಲ ಹತ್ರ ಪಾಪ ಯಾವತ್ತೂ ಹೊಂಚಾಗ್ತಿದೆ. ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ದೇವ್ರ ಮಕ್ಕಳೇ ಆಗಿರ್ಬೋದು, ದೇವ್ರ ಮಕ್ಕಳಲ್ಲದಿರ್ಬೋದು, ಪ್ರತಿದಿನ ನಿಮ್ಮನ್ನು ಕೋಪದ ರೂಪದಲ್ಲಿ, ಜಗಳದ ರೂಪದಲ್ಲಿ, ಅನ್ಯಾಯದ ವಿಷಯದಲ್ಲಿ, ಅಕ್ರಮದ ವಿಷಯದಲ್ಲಿ, ಮೋಸ ಮಾಡೋ ವಿಷಯದಲ್ಲಿ, ಏನೋ ಒಂದು ವಿಷಯದಲ್ಲಿ ನಿಮ್ಮನ್ನು ಹಿಡಿಬೇಕು ಅಂತ ದಿನ ಪಾಪ ಬರ್ತಾ ಇದೆ. ಎಚ್ಚರ. ಅದನ್ನು ನೀನು ವಶಪಡಿಸ್ಕೋಬೇಕು ಅಂತ ಆ ಕಾಲದಲ್ಲೇ ಸ್ವಾಮಿ ಹೇಳಿದ್ದಾರೆ. ಹಾಗಾದರೆ ಆ ಟೈಮಲ್ಲಿ ಬೈಬಲ್ ಇತ್ತಾ? ಇಲ್ಲ ತಾನೇ? ಆದರೂ ಪಾಪದ ಬಗ್ಗೆ ಸ್ವಾಮಿ ಹೇಳಿದಾರ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಾಪದ ಬಗ್ಗೆ ಸ್ವಾಮಿ ಹೇಳಿ ಆಗಿದೆ. ಬೈಬಲ್ ಇಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರು ನರ್ಕಕ್ಕೆ ಹೋಗ್ತಾರೆ. 100% ನರ್ಕಕ್ಕೆ ಹೋಗ್ತಾರೆ. ಯಾಕೆಂದರೆ ಯೇಸು ಸ್ವಾಮಿ ಆ ಪ್ರಥಮ ಕುಟುಂಬಕ್ಕೇನೆ ಪಾಪದ ಬಗ್ಗೆ ಹೇಳಿದ್ದಾರೆ. ಪ್ರಥಮ ಕುಟುಂಬಕ್ಕೆ ಏನು ಹೇಳಿದ್ದಾರೆ? ಪಾಪದ ಬಗ್ಗೆ ಹೇಳಿದ್ದಾರೆ. ಹೇಳಿದ ಮೇಲೆ ನಮಗೆ ತಿಳಿಬೇಕು ತಾನೆ, ನಾವು ತಿಳ್ಕೊಬೇಕು ತಾನೆ. ಹಲ್ಲೆಲೂಯಾ. 2ನೇದಾಗಿ ನಮಗೆ ಇದನ್ನು ನಮಗೆ ನಾವು ಹೋಲಿಸ್ಕೊಳ್ಳೋದಾದರೆ, ಇವತ್ತು ಕೂಡ ದೇವರು ವಾರ ವಾರ ಆಲಯದಲ್ಲಿ ಸಭಾಪಾಲಕರ ಮೂಲಕ ನಿಮಗೆ ಪಾಪದ ಪ್ರಜ್ಞೆ ಮೂಡಿಸ್ತಿದ್ದಾರೆ. ನಿಜ ತಾನೆ? ಮೂಡಿಸ್ತಾ ಇದ್ದ ಮೇಲೂ ಕೂಡ ಪಾಪದಲ್ಲಿ ಬಿದ್ದರೆ ಅದಕ್ಕೆ ದೇವರು ಜವಾಬ್ದಾರರಲ್ಲ ಪ್ರಿಯರೇ. ಆಯಿತು, ನೆಕ್ಸ್ಟ್ ಬರೋಣ, ಆಯಿತಾ? ಹಾಗೆಯೇ 1ನೇ ಪೇತ್ರ 5:8. 1ನೇ ಪೇತ್ರ 5:8 ಬೇಗ ಮುಗಿಸ್ತೀನಿ. 1ನೇ ಪೇತ್ರ 5:8 ಓದಿ, ಯಾರಿಗೆ ಸಿಕ್ಕಿದ್ರೆ ಓದಿ. 1ನೇ ಪೇತ್ರ 5:8 ಓದಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಆಗಲೇ ವಾಕ್ಯ ಏನು ಬಂತು? ಪಾಪ ಹೊಂಚಾಗ್ತಿದೆ, ನೀ ಅದನ್ನ ಹಿಡ್ಕೋಬೇಕು. ಹಲ್ಲೆಲೂಯಾ. ಪಾಪ ಹೊಂಚಾಗ್ತಿದೆ, ನೀನು ಅದನ್ನು ವಶಪಡಿಸ್ಕೋಬೇಕು. ಕೋಪ ನಿನ್ನ ವಶದಲ್ಲಿ ಇಲ್ಲದರೆ ಅದು ಹುಚ್ಚು ಬಂದಂಗೆ ಆಡಿದ್ರೆ ನಿನ್ನ ಗ್ಯಾರಂಟಿ ಹೇಳ್ತಂತೀಯ. ನಿನ್ನ ನಾಲಿಗೆ ನಿನ್ನ ವಶದಲ್ಲಿ ಇಲ್ಲಾಂದರೆ ಪಕ್ಕದ ಮನೆಗೆ ಹೋಗಿ ಕಿತಾಪತಿ ಮಾಡ್ತದೆ. ನಿನ್ನ ಕಾಲು ನಿನ್ನ ವಶದಲ್ಲಿ ಇಲ್ಲಾಂದರೆ ಬೀದಿ ಸುತ್ತಾಡ್ಕೊಂಡು ಎಲ್ಲ ಮನೆಗೆ ಹೋಗಿ ಕೂತಾ ಇರ್ತೀಯ. ಹಲ್ಲೆಲೂಯಾ. ನಿಜ ಅಲ್ವಾ? ನಿನ್ನ ಕಣ್ಣು ನಿನ್ನ ವಶದಲ್ಲಿ ಇಲ್ಲಾಂದರೆ ನೀನು ಕೆಟ್ಟದ ನೋಡ್ತಾ ಇರ್ತೀಯ. ಹಲ್ಲೆಲೂಯಾ. ಕೆಟ್ಟದ್ದು ಕಾಣ್ತದೆ ನಿಜ, ಆದರೆ ಅದನ್ನು ನೋಡ್ತಾ ಇರೋದು ನೋಡೋ ತಪ್ಪಲ್ಲ. ಕೆಟ್ಟದ್ದು ಕಂಡಾಗ ನೋಡೋ ತಪ್ಪಲ್ಲ, ಆದರೆ ನೋಡ್ತಾ ಇರೋ ತಪ್ಪು. ಹಲ್ಲೆಲೂಯಾ. ನೋಡೋ ತಪ್ಪಲ್ಲ, ತಪ್ಪು. ಮಾಡೋ ತಪ್ಪಲ್ಲ, ಮಾಡ್ತಾ ಇರೋ ತಪ್ಪು. ಎಚ್ಚರ. ಪಾಪ ಹೊಂಚಾಗ್ತಿದೆ, ಬಿದ್ದೋಗ್ಬಿಡ್ಬೇಡಿ. ಹಲ್ಲೆಲೂಯಾ. ನಮ್ಮ ಸಭೆ ಯಾಕೋ ಸೈಲೆಂಟ್ ಆಗಿದೆ? ಒಂದ್ಸಲ ಎಲ್ಲರೂ ಸೋದರಿಗೆ ಹಲ್ಲೆಲೂಯಾ ಹೇಳಿ. ಇಷ್ಟು ಸೌಂಡ್ ಇದೆಲ್ಲ ತಾಯಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳಿ, ಜಾಗ ಇಲ್ಲ ಅಂದರೆ ಸ್ವಲ್ಪ ಮುಂದೆ ಬನ್ನಿ, ತೊಂದರೆ ಇಲ್ಲ. ಅಲ್ಲಿ ಹಿಂದ್ಗಡೆ ಇರೋ ಕೂತ್ಕೊಳ್ಳೋ ಜಾಗ ಇಲ್ಲ, ಸ್ವಲ್ಪ ಮುಂದಕ್ಕೆ ಬನ್ನಿ. ರೂಮಲ್ಲಂತೂ ಕೂರ್ಬೇಡಿ, ಸ್ವಲ್ಪ ಈ ಕಡೆ ಬಂತು, ಅಲ್ಲಿ ತುಂಬದಾಗ ರೂಮ್ ಕೊಡೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನಂಬಿ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನೀವು ಎಚ್ಚರ ತಪ್ಪಿಟ್ರು ನಿಮ್ಮ ಹತ್ರ ಪಾಪ ಗ್ಯಾರಂಟಿ ಬಂದೇ ಬರ್ತದೆ. ಸುಳ್ಳು ಹೇಳೋ ರೂಪದಲ್ಲಾಗಿರ್ಬೋದು, ಮೋಸ ಮಾಡೋ ರೂಪದಲ್ಲಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಪಾಪ ನಿಮ್ಮ ಹತ್ರ ಬಂದೇ ಬರ್ತದೆ. ಹಲ್ಲೆಲೂಯಾ.
ನಿಮ್ಮ ವಿರೋಧಿಯಾಗಿರೋ ಸೈತಾನನು. ಹಾಗಾದ್ರೆ ನಮಗೆ ವಿರೋಧಿ ಯಾರು? ಪಕ್ಕದ ಮನೆಯವರು. ಪಕ್ಕದ ಮನೆಯವರಪ್ಪ. ಅದೇ ಅವಳು ಕಳ್ಸಲ ಮಾಡಿದಳ ಅವಳಲ್ಲ ನಿಮ್ಮ ವಿರೋಧಿ. ಸೈತಾನ ಮಾತ್ರ ನಿಮ್ಮ ವಿರೋಧಿ. ಅವಳು ಒಳಗಡೆ ಸೈತಾನ ಸೇರ್ಬಿಟ್ಟು ನಿಮ್ಮ ಜೊತೆ ಆಟ ಆಡಿಸ್ತಿದ್ದಾರೆ ಅಷ್ಟೇ. ಅವಳು ಒಳಗಡೆ ಸೇರಿ ಸೈತಾನ ನಿಮ್ಮನ್ನ ಆಟ ಆಡಿಸ್ತಿದ್ದಾರೆ ಅಷ್ಟೇ. ಅವಳು ಮಾಟ್ಲನೇ ಮಾಡಲಿ, ಅವಳು ಮೋಸನೇ ಮಾಡಲಿ, ಅನ್ಯನೇ ಮಾಡಲಿ, ಅವಳು ಒಳಗಡೆ ಇರೋ ಸೈತಾನ ಓಡಿಸ್ರಿ. ನಾವೇನು ಮಾಡ್ತೀವಿ? ಅವಳನ್ನೇ ಓಡಿಸ್ಬಿಡ್ತೀವಿ. ಅಲ್ಲಲ್ಲಿಯ ನಾವೇನು ಮಾಡ್ತಾ ಇದೀವಿ? ಮಾಡಬೇಡಿ. ಅವಳು ಒಳಗಡೆ ಸೈತಾನ ಓಡಿಸಿ. ರಾಜಕೀಯ ವ್ಯಕ್ತಿಗಳ ಒಳಗಡೆ ಸೈತಾನಗಳನ್ನ ಓಡಿಸಿ ನ್ಯಾಯ ಪ್ರಕಾರ ದುಡ್ಡು ಸಂಪಾದನೆ ಮಾಡಿ ರೂಮ್ ತುಂಬಿಸಿಟ್ಟಿರ್ತಾರೆ. ಆದರೂ ನಮ್ಗೆ ಕೊಡೋದಿಲ್ಲ. ಅದಕ್ಕೆಲ್ಲ ಪ್ರಾರ್ಥನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಗರ್ಜಿಸೋ ಸಿಂಹದ ಓಪಾದಿಯಲ್ಲಿ ನಿಮ್ಮ ವಿರೋಧಿಯಾಗಿರೋ ಸೈತಾನ ಗರ್ಜಿಸಿಂಹದ ಓಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಹುಡುಕ್ತಾ ಬರ್ತಾನಂತೆ. ಯಾರನ್ನ ಹುಡುಕ್ತಾ ಇದ್ದಾನೆ? ಲಕ್ಷ್ಮಿ ಮನೆಗೆ ಹೋದ್ರೆ ಅವಳು ಏನು ಮಾಡ್ತಾಳೆ? ಹೆಂಗಾದ್ರೂ ಮಾಡಿ ಪಾಪ ಮಾಡಿಸ್ಬೇಕು. ಲಕ್ಷ್ಮಿನ ಕಾನ್ಫರೆನ್ಸ್ ಪ್ರಾರ್ಥನೆಗೆ ಸೇರೋದಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯನ್ನು ಬಂದು ಕರೀತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾನ್ಫರೆನ್ಸ್ ಪ್ರಾರ್ಥನೆ ಸ್ಟಾರ್ಟ್ ಆದ್ರೆ ಸಾಕು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಅಂತ ಲಕ್ಷ್ಮಿ ಸೌಂಡ್ ಬರ್ತದೆ. ಮಧ್ಯದಲ್ಲಿ ಲಕ್ಷ್ಮಿ ಸೌಂಡೇ ಇಲ್ಲ. ಪಾಪ ಏನು ಮಾಡ್ತದೆ? ಮನೆಯಿಂದ ಹೊರಗಡೆ ಬರ್ತದೆ. ತಡಗಡೆ ಕಾಳು ಸ್ವಲ್ಪ ಕ್ಲೀನ್ ಮಾಡಿಬಿಡು, ರಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಡು, ಜಾನ ಕಟ್ಬಿಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಟೈಮಲ್ಲಿ ಹಾಲು ಕರೆಯಕ್ಕೆ ಹೋಗ್ಬೇಡಿ. ನಿಮ್ಮ ಹಸುಗಿಸು ಮನೆ ಮುಂದೆ ಬಂದ್ಬಿಟ್ಟು ಓಡೋಗ್ಬಿಟ್ಟು ಕಟ್ಬೇಕು. ನಿಜ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ ವಾಕ್ಯ? ಪಾಪ ನೋಡಿ ಅಲ್ಲಿ ಹುಡುಕ್ತಾ ಬರ್ತಾನಂತೆ. ಯಾರನ್ನ ಪಾಪ ಮಾಡಿಬಿಟ್ಟು ಅವನ್ನ ನುಂಗುಬಿಡ್ಲಿ. ಗರ್ಜಿಸ ಸಿಂಹದೋಪಾದಿಯಲ್ಲಿ ಬರ್ತಾನಂತೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿದಾಗ ಅದು ಒರಿಜಿನಲ್ ಸಿಂಹ ಅಲ್ಲ, ಅದು ಡೂಪ್ಲಿಕೇಟ್ ಸಿಂಹ ಅಂತ ಗೊತ್ತಾಗ್ತದೆ. ಹಲ್ಲೆಲೂಯಾ. ಅದು ಯಾವ ಸಿಂಹ? ಡೂಪ್ಲಿಕೇಟ್ ಸಿಂಹ. ಹಲ್ಲೆಲೂಯಾ. ಅದೇನು? ಡೂಪ್ಲಿಕೇಟ್ ಸಿಂಹ ಅದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಪಾಪ ಅಭಿನ್ ಏನು ಮಾಡ್ತು? ಅರ್ಧ ಗಂಟೆ ಲೇಟಾಗಿ ಚರ್ಚಿಗೆ ಹೋಗೋಣ ಅಂತ ಮಾಡ್ತು. ನಾನೇನು ಮಾಡೋಕ್ಕಾಗೋದಿಲ್ಲ. ಪಾಪ ತಡೀತದೆ. ಅರ್ಧ ಗಂಟೆ ಲೇಟಾಗಿ ಚರ್ಚಿಗೆ ಹೋಗು. ಮಂಜಮ್ಮ 1 ಗಂಟೆ ಲೇಟಾಗಿ ಚರ್ಚಿಗೆ ಹೋಗು ಅಂತ ತಡೀತು. ಪಾಪ ತಡೀತದೆ. ಮದುವೆ ಮುಂಚೆ ಅದು ಇದು ಚಿಲ್ಲರೆ ಸಾವಾದ್ರೂ ಪರವಾಗಿಲ್ಲ. ಪರವಾಗಿಲ್ಲ. ಹಲ್ಲೆಲೂಯಾ. 1 ನಿಮಿಷ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಭಾನುವಾರ ದಿವಸ ಸೈತಾನ ನಿಮ್ಮ ಎಲ್ಲರೂ ಮನೆಗೆ ಬರ್ತಾನೆ. ಯಾಕೆ ಗೊತ್ತಾ? ಚರ್ಚಿಗೆ ಹೋಗಬೇಡ, ಬಸ್ ಬರೋಕ್ಕೆ ಲೇಟ್ ಆಗ್ತದೆ, ಬಂದರೆ ಪಂಚರ್ ಆಗಿಬಿಡ್ತದೆ. ಯಾಕೆ ನೀವು ಕರೆಕ್ಟ್ ಟೈಮಿಗೆ ಆಲಯಕ್ಕೆ ಬರಬಾರ್ದು ಅಂತ ಸೈತಾನ ಯೋಚನೆ ಮಾಡಿದಾಗ ನೀವು ಅವನನ್ನು ಎದುರಿಸಬೇಕು. ಯಾವ ಥರದಲ್ಲಿ ಎದುರಿಸಬೇಕು? ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಎದುರಿಸಿ. ಸೌಂಡ್ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಅಭಿಷೇಕವುಳ್ಳ ನಾಮದಲ್ಲಿ ನೀವು ಎದುರಿಸಿ. ಯಾವಾಗಲೂ ಕೂಡ ಅವನು ಪಾಪ ಮಾಡ್ಸಕ್ಕೆ ಕಾಯ್ತಿರ್ತಾನೆ. ಸ್ವಲ್ಪ ಎಚ್ಚರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಕೇರ್ಫುಲ್ ಆಗಿರಿ. ಹಲ್ಲೆಲೂಯಾ. ರೋಮಪುರ 6:12. ರೋಮಪುರ 6:12. ರೋಮಪುರ 6ನೇ ಅಧ್ಯಾಯ 12ನೇ ವಾಕ್ಯ. ಓದಿ. ಹಲ್ಲೆಲೂಯಾ. 6:12 ಓದಪ್ಪ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಳಿಸಿ ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಅರ್ಥ ಆಗ್ತಿದ್ಯಾ? ದುರಾಸೆ. ಪಕ್ಕದ ಮನೆ ಸೈಟು ನಮಗೆ ಬೇಕು, ಅವನ ಜಾಗನೂ ನಮಗೆ ಬೇಕು. ಕಡಿಮೆ ರೇಟಿಗೆ ವ್ಯಾಪಾರ ಮಾಡ್ಕೊಡಕ್ಕೆ ಹೇಳಿ ಅಂಕಲ್. ಆಗ ಅವ್ನು ದೇವ್ರ ಮಗ, ಅವ್ನು ಲಾಸ್ ಪಟ್ಕೊಂಡು ಬರೋಗಿಲ್ಲ. ಶ್ವೇತನ ಹತ್ರ ಒಂದು ಹಸು ಇದೆ, ಉದಾಹರಣೆಗಳದು. 50,000 ಹೇಳ್ತೀನಿ ಅಂಕಲ್, 20 ಕೊಡೋಂಗೆ ಮಾಡಿದ್ದಾರೆ. ಪಾಪ ಶ್ವೇತ ಲಾಸ್ ಆಗ್ಬೋದಾ? ನಾನು ಪ್ರಾರ್ಥನೆ ಮಾಡಿದ್ರೆ ಅವಳು 20 ಕೊಟ್ಬಿಡ್ತಾಳೆ. ನಿಮ್ಗೆ ಅದು ಆಶೀರ್ವಾದನ ಇಲ್ಲ. ಅದಕ್ಕೊಂದು ನ್ಯಾಯ ಬೆಲೆ ನಿಮ್ಗೆ ಗೊತ್ತಿರ್ತದೆ. ಆ ನ್ಯಾಯದ ಬೆಲೆ ಹೋಗ್ಲೇಬೇಕಲ್ವ? ಉದಾಹರಣೆಗಳದು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಈಗಿರೋದ್ರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ. ನಿಮ್ಮ ದೇಹ ಸಾಯ್ತದೋ ಆತ್ಮ ಸಾಯ್ತದೋ? ಇಲ್ಲಿ ಸ್ವಾಮಿ ಹೇಳ್ತಾರೆ, ಸಾಯತಕ್ಕ ದೇಹದ ಮೇಲೆ ನಿಮ್ಮ ಪಾಪವನ್ನು ಆಳ್ಲಿಕ್ಕೆ ಬಿಡಬೇಡಿ. ಇವತ್ತು ಸತ್ತು ಹೋಗೋಂಥ ಈ ದೇಹದಲ್ಲಿ ಏನೆಲ್ಲ ಪಾಪ ಮಾಡ್ತಿದ್ದೀವಿ ಗೊತ್ತಾ? ಪಾಪ ನಮ್ಮ ಸಭೆಯಲ್ಲಿ ಯಾರು ಮಾಡೋದಿಲ್ಲ, ಅದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪಾಪ ಮಾಡೋದು ದೇಹದ ಮೇಲೆ, ಈ ದೇಹದ ಮೇಲೆ
ಪಾಪನ ಆಳ್ವಿಕೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಿಮ್ಮ ಆತ್ಮ ಹಾಳಾಗ್ಬಿಡುತ್ತೆ. ಎಚ್ಚರ, ಹೇಳೋದು ಮಾತ್ರ ಬೇಡ, ಎಚ್ಚರ ಎಚ್ಚರ ಎಚ್ಚರ. ಅಲ್ಲಲ್ಲಿಯ ನಿಮ್ಮ ದೇಹದ ದುರಾಸೆಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯ ನಡೆಸುವ ಸಾಧನಗಳಾಗಬೇಡಿರಿ. ದೇವರು ಓದಪ್ಪ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನೆಗಳಾಗಬೇಡಿರಿ. ನಿಮ್ಮ ಅಂಗಗಳು ಏನು ಪಾಪ ಮಾಡ್ತದೆ? ಯಾವುದು ನಿಮ್ಮ ಅಂಗಗಳು ಏನು ಪಾಪ ಮಾಡ್ತದೆ? ಈ ಅಂಗ ಬರೀ ಬ್ಯಾಡ್ದ್ರ ಕೆಲಸ ಮಾಡೋಕ್ಕೆ ಹೋಗ್ತದೆ. ಲಂಚ ತಗೊಳ್ಳೋದು ಈ ಅಂಗ, ಅನ್ಯಾಯ ಮಾಡೋದು ಈ ಅಂಗ. ಕಣ್ಣು, ಇದು ಮೂರು ಭಾಳ ಡೇಂಜರ್. ಮೂಗಲ್ಲ, ಕಣ್ಣು, ಕಿವಿ, ಮೂಗು. ಕೆಟ್ಟದನ್ನ ಕೇಳಕ್ಕೆ ಭಾಳ ಬೇಗ ಓಡೋಗ್ಬಿಡ್ತೀವಿ, ಕೆಟ್ಟದನ್ನ ನೋಡ್ತೀವಿ, ಕೆಟ್ಟದನ್ನ ಮಾತಾಡ್ತೀವಿ. ಇದು ಸೈತಾನ ಒಳಗಡೆ ನುಗ್ಗೋ ಮೂರು ಬಾಗಿಲು ಯಾವುದು? ಕಣ್ಣು, ಕಿವಿ, ಮೂಗು. ಸಾರಿ, ಬಾಯಿ. ಕಣ್ಣು, ಕಿವಿ, ಬಾಯಿ. ಇದು ಮೂಲ. ಕಣ್ಣು ನೋಡ್ತದೆ ಪಾಪನ, ಕಿವಿ ಕೇಳಿಸ್ಕೊಳ್ತದೆ, ಬಾಯಿ ಅದರ ಕಾರ್ಯನ ಮಾಡ್ತದೆ. ನಿಮ್ಮ ದೇಹದ ಅಂಗಗಳಲ್ಲಿ ಪಾಪ ಆಗುವಂಥ ಕಾರ್ಯಗಳನ್ನ ಮಾಡಬೇಡಿ. ಇವತ್ತು ನಿನ್ನ ಕೈ ಎಲ್ಲಿಗೆ ಹೋಗ್ತಾ ಇದೆ? ನಿನ್ನ ಕಾಲು ಯಾವ ಜಾಗಕ್ಕೆ ಹೋಗ್ತಾ ಇದೆ? ಪಕ್ಕದ ಮನೆಗೆ ಅಲ್ಟ್ರಾವರ್ಡೆಗೆ ಹೋಗ್ತಾ ಇದೆಯಾ? ಯೋಚನೆ ಮಾಡಿ ಒಂದು ನಿಮಿಷ. ಅಲ್ಲಲ್ಲಿಯ ಕೇರ್ಫುಲ್ ಆಗಿರಿ. ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವಂಥ ಸಾಧನಗಳಾಗಬೇಡಿ. ಹಾಗಾದರೆ ನಿಮ್ಮ ಒಂದೊಂದು ಅಂಗನೂ ಕೂಡ ದೇವರು ಕೊಟ್ಟಂಥ ಅಂಗ. ಭಾಳ ಕೇರ್ಫುಲ್ ಆಗಿಟ್ಕೊಳ್ಳಿ. ಅಲ್ಲಲ್ಲಿಯ ಅಲ್ಲಲ್ಲಿಯ 14ನೇ ವಾಕ್ಯ ಓದಪ್ಪ. 14ನೇ ವಾಕ್ಯ ಓದ್ ಮಗಳೇ, ಓದಿ ಜೋರಾಗಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದು. ಜೋರಾಗಿ ಹೇಳ್ಬೇಕು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಏಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ಆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ನಡೆಸೋಕೆ ಆಗೋದಿಲ್ಲ. ಆದರೆ ನೀವಾಗಿ ಹೋಗಿ ಬಿದ್ದರೆ ಅದು ಬಿಡೋದಿಲ್ಲ. ಅರ್ಥ ಆಯ್ತಾ? ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ, ನೀವಾಗಿ ಹೋದ್ರೆ ಅದು ಬಿಡೋದಿಲ್ಲ ನಿಮ್ಮನ್ನ. ನಿಜ ಅಲ್ಲ? ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೆ ಪಾಪ ನಿಮ್ಮ ಹತ್ರ ನಿಜವಾಗಿ ಬರೋದಿಲ್ಲ. ನೀವೇ ಪಾಪದ ಹತ್ರ ಹೋದ್ರೆ ನಾವು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಅಲ್ಲಲ್ಲಿಯ 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 ನೀವು ಅವಕಾಶ ಕೊಟ್ಟರೆ ಕ್ಷಣದಲ್ಲೇ ಪಾಪ ನಿಮ್ಮನ್ನು ವಶಪಡಿಸ್ಕೊಂಡ್ಬಿಡ್ತದೆ. ಅಲ್ಲಲ್ಲಿಯ ಕ್ಷಣದಲ್ಲೇ ವಶಪಡಿಸ್ಕೊಂಡ್ಬಿಡ್ತದೆ. ಹೆಣ್ಣಿನ ಆಸೆ, ಹಣದ ಆಸೆ, ಇದೆಲ್ಲ ಏನು ಮಾಡ್ತದೆ ಅಂತೇಳಿ ಮನುಷ್ಯನನ್ನು ಬೇಗ ಎಳೆದ್ಬಿಡ್ತದೆ. ಪ್ರಾರ್ಥನೆ ಮಾಡಿ. ಇವತ್ತು ಪ್ರಪಂಚ ನಿಂತಿರೋದೇ ವೈಭಿಚಾರದ ಮೇಲೆ, ಪ್ರಪಂಚ ನಿಂತಿರೋದೇ ದುಡ್ಡು ಮೇಲೆ. ಇದು ಎರಡಕ್ಕೆ ದೇವರು ಅದರ ಶಕ್ತಿನ ಕಡಿಮೆ ಮಾಡಬೇಕು. ಇದು ಪ್ರಪಂಚದಲ್ಲಿ ಎಲ್ಲರೂ ಹಾಳಾಗ್ತಿರೋದು ಎರಡು ಕಾರಣದಿಂದ. ದುಡ್ಡುಗೋಸ್ಕರ ಇವತ್ತು ದೇವ್ರ ಮಕ್ಕಳೇ ಹಾಳಾಗ್ತಿದ್ದಾರೆ, ವೈಭಿಚಾರಕ್ಕೋಸ್ಕರ ಹಾಳಾಗ್ತಿದ್ದಾರೆ ಪ್ರಿಯರೇ. ವೈಭಿಚಾರ ಬೀಳಕ್ಕೆ 190% ಕಾರಣ ಅವರ ಕುಟುಂಬನೇ. ಗಂಡ ಸೇರಿಲ್ಲ ಅಂದರೆ ಹೆಂಡತಿ ದಾರಿ ತಪ್ತಾಳೆ. ಗಂಡ ಸೇರಿದ ಹೆಂಡತಿ ಸೇರಿದ ಗಂಡ ದಾರಿ ತಪ್ತಾರೆ. ತಂದೆ ತಾಯಿಗಳು ಸೇರಿದ ಮಕ್ಕಳು ದಾರಿ ತಪ್ತಾರೆ. ಇದಕ್ಕೆ ಕಾರಣ ನಾವುಗಳಾಗಿರ್ತೀವಿ. ಪಾಪಕ್ಕೆ ದೇವರು ಯಾವತ್ತೂ ಪ್ರೇರೇಪಣೆ ಕೊಡೋದಿಲ್ಲ. ಯಾಕೋಬದಲ್ಲಿ ಬರ್ತಿದೆ, ಅದು ಬರೋವರದಲ್ಲಿ ಕೊಡ್ತೀನಿ. ಈ ತಿಂಗಳು ಪೂರ್ತಿ ಪಾಪದ ಬಗ್ಗೆನೇ ಯಾಕೋಬದಲ್ಲಿ ದೇವ್ರು ಬರ್ತಿದೆ. ದೇವರು ಯಾವತ್ತೂ ಪಾಪಕ್ಕೆ ಪ್ರೇರೇಪಣೆ ಕೊಡೋದಿಲ್ಲ. ನಮ್ಮ ಆಸೆ, ನಮ್ಮ ಆಕಾಂಕ್ಷೆಗಳು ಇವತ್ತು ಪಾಪ ಮಾಡೋಂಗೆ ಮಾಡ್ತಾ ಇದೆ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಮನುಷ್ಯನಿಗೆ ಅಹಂಕಾರ ಇರಬೇಕು, ದುರಹಂಕಾರ ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಬಿ ಕೇರ್ಫುಲ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿದ್ರೆ ಮಾಡ್ತಿರಲ್ಲ ಒಂದ್ಸಲ ಆಮೇನ್. ವೆರಿ ಗುಡ್. ನಿದ್ರೆ ಮಾಡ್ತಿರೋ ಆಮೇನ್ ಹೇಳ್ತಿದ್ದೀರ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋಕೆ ಆಗೋದೇ ಇಲ್ಲ ಪ್ರಿಯರೇ. ನೀವಾಗ ಅವಕಾಶ ಕೊಟ್ಟರೆ ಅದು ಬಿಡೋದೂ ಇಲ್ಲ ನಿಮ್ಮನ್ನ. ಈಗ ಉದಾಹರಣೆ ತಂಬಾಕು ಚಟ ತಗೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ತಗೊಳ್ತೀರಾ, ಕೊನೆಗೆ ಅದು ನಮ್ಮನ್ನ ಬಿಡೋದಿಲ್ಲ. ನೀವು ಬಿಸಾಕಿದ್ರೂ ಬಿಡೋದಿಲ್ಲ. ಕುಡ್ಕರು ಸ್ಟಾರ್ಟಿಂಗಲ್ಲಿ ಕುಡಿತಾರೆ, ಕುಡ್ದಾದ್ಮೇಲೆ ಇನ್ನು ಅವನು ಕುಡಿಯೋದನ್ನ ಬಿಡ್ತೀನಿ ಅಂದರೂ ಅದು ಬಿಡೋದಿಲ್ಲ ನಿಮ್ಮನ್ನ. ಚಟ್ಟ ಹತ್ತೋರಿಗೆ ಬಿಡೋದಿಲ್ಲ ಅಂತೆ. ಆದರೆ ಏಸು ಹತ್ರ ಬಂದರೆ ಚಟ್ಟ ಹತ್ತಕ್ಕೆ ಬಿಡೋದಿಲ್ಲ, ಇಲ್ಲೇ ರೆಡಿ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಹಾಗಾದರೆ 22, 23 ವಾಕ್ಯನ ಓದಿ ನಾವು ಮುಗಿಸೋಣ. ಹಲ್ಲೆಲೂಯಾ. 22, 23 ಓದಿ. ಈಗ ಕರೆಕ್ಟಾಗಿ ಓದಿ, ಜೋರಾಗಿ ಓದಬೇಕು. ಶ್ವೇತ ಎಲ್ಲಿದೆಯಾ?
ಅಲ್ಲಲ್ಲಿ ಜೋರಾಗಿ ಓದ್ಬೇಕಪ್ಪ. ಈಗಲಾರದು ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಸರಾದ ಪರಿಶುದ್ಧರಾಗಿರುತ್ತದೆ, ದಸರಾ ಅಲ್ಲ. ಪರಿಶುದ್ಧರಾಗುವುದೇ ನಿಮ್ಮ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ನೋಡಿ ಪ್ರಿಯರೇ, ನಮ್ಮ ಸಭೆಯಲ್ಲಿ ಓದಿರೋ ಸಂಖ್ಯೆ ಭಾಳ ಕಡಿಮೆ. ಎಲ್ಲ ಹಳ್ಳಿ ಜನಗಳೇ, ನಾವೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ಜೋರಾಗಿ ಓದಿದ್ದು ಹೇಳಿದ್ದು. ಸರಿ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾಗಿರೋದು, ಪರಿಶುದ್ಧರಾಗಿರೋದು ನಿಮ್ಮ ಫಲ. ನೀವೀಗ ಯಾರಿಗೆ ದಾಸ? ಸೈತಾನಿಗೆ ದಾಸನೋ ದೇವರಿಗೆ ದಾಸನೋ? ಯಾರಿಗೆ ದಾಸರಾಗಿದ್ದೀರಾ? ದೇವರಿಗೆ ದಾಸರಾಗಿದ್ದರೆ ನೀವು ಪಾಪನ ಬಿಟ್ಟು ಬರಲೇಬೇಕು. ಪರಿಶುದ್ಧರಾಗಿ ಕಡೆಗೆ ದೊರೆಯುವಂಥದ್ದು ನಿಮಗೆ ನಿತ್ಯ ಜೀವ. ನೀವು ಪರಿಶುದ್ಧರಾದರೆ ನೀವು ಯಾವತ್ತೂ ಕೂಡ ದೇವ್ರ ಜೊತೆ ಜೀವಿಸ್ತೀರಾ. ಪರಿಶುದ್ಧರಾಗಲಿಲ್ವಾ, ನೀವು ನಿಜವಾಗಿ ನರಕದ ಪಾಲಾಗೋದು ಗ್ಯಾರಂಟಿ. 23ನೇ ವಾಕ್ಯ ಓದಿ ನಾವು ಮುಗಿಸೋಣ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಪಾಪವು ಕೊಡೋ ಸಂಬಳ ಮರಣ. ಪ್ರಿಯರೇ, ಪಾಪದಿಂದ ಏನು ಸಿಗ್ತದೆ? ಮರಣ. ಹೆಂಗೆ ಒಂದೇ ಸಲ ದೇಹಕ್ಕೆ ಮರಣ ಬರೋದಿಲ್ಲ. ನಿಮ್ಮ ಹಣಕಾಸಿನ ವಿಷಯಕ್ಕೆ ಮರಣ ಬರ್ತದೆ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಮರಣ ಬರ್ತದೆ. ಯಾವಾಗಲೂ ಅನಾರೋಗ್ಯದಲ್ಲೇ ಇರ್ತೀರ. ಅಯ್ಯೋ, ಅವನು ಬದುಕಿದ್ರು ಒಂದೇ, ಸತ್ರು ಒಂದೇ, 2 ವರ್ಷ ಮಟ್ಟಿಗೆ ಆಗ್ಬಿಡ್ತೀರ. ನಿಮ್ಮ ವ್ಯವಹಾರಗಳಲ್ಲಿ ಮರಣ ಬರ್ತದೆ, ನಿಮ್ಮ ಬೆಳೆಗಳಲ್ಲಿ ಮರಣ ಬರ್ತದೆ, ನಿಮ್ಮ ಜಾನುವಾರುಗಳಲ್ಲಿ ಮರಣ ಬರ್ತದೆ. ಅದು ಎಲ್ಲದರಲ್ಲೂ ಬುದ್ಧಿ ಕಲಿಲ್ವಾ, ಕೊನೆಗೆ ನಿನಗೆ ನಿತ್ಯ ನರಕವೆಂಬ ಮರಣ ಬಂದಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ನಿಮಗೆ ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಏಕೆಂದರೆ ಪಾಪ ಕೊಡೋ ಸಂಬಳ ದೇವರ ಉಚಿತಾರ್ಥ ವರವು ನಮ್ಮ ಕ್ರಿಸ್ತ ಯೇಸುವಿನಲ್ಲಿರೋ ನಿತ್ಯ ಜೀವ. ಹಾಗಾದರೆ ದೇವರು ನಿಮ್ಗೆ ಆಲ್ರೆಡಿ ನಿಮ್ಗೆ ವರ ಕೊಟ್ಬಿಟ್ಟಿದ್ದಾರೆ, ಫಲ ಕೊಟ್ಬಿಟ್ಟಿದ್ದಾರೆ. ಹೋಗ್ರಿ, ಫಲ ವರ ನಿಲ್ಲಿ. ಯೇಸು ಸ್ವಾಮಿ ತನ್ನನ್ನು ತಾನೇ ನಿಮಗೆ ಸಮರ್ಪಿಸಿ ನಿಮ್ಮ ಪಾಪನ ಪರಿಹಾರ ಮಾಡಿದ್ದಾರೆ. ಇನ್ನೂ ಪಾಪದಲ್ಲಿದೆ, ಅದಕ್ಕೆ ದೇವ್ರ ಜವಾಬ್ದಾರಲ್ಲ. ಆಲ್ರೆಡಿ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಆ ಒಂದು ಮರಣವನ್ನು ಅನುಭವಿಸ್ಬಿಟ್ಟಿದ್ದಾರೆ. ಇನ್ನೂ ನೀವು ಪಾಪದಲ್ಲಿದ್ದರೆ ಅದಕ್ಕೆ ದೇವ್ರ ಜವಾಬ್ದಾರ ಅಲ್ಲ, ನಾನು ಮತ್ತು ನೀವೇ ಜವಾಬ್ದಾರಾಗಿರ್ತೀವಿ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ಪಾಪದಲ್ಲಿ ಬೀಳದಾಗೆ ನಮ್ಮನ್ನು ನಾವು ಎಚ್ಚರ ವಹಿಸಿಕೊಳ್ಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.